ಈಗ ನಾನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿದು ಕಂಟಿನ್ಯೂಷನ್ ಪಾರ್ಟನ್ನು ಏನು ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಅಬ್ಸಲ್ಯೂಟ್ ವರ್ಷನ್ ಮತ್ತು ರಿಲೇಟಿವ್ ವರ್ಷನ್ನ ಎಕ್ಸ್ಪ್ಲೇನ್ ಮಾಡ್ತೆ ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ಒನ್ ಅಬ್ಸಲ್ಯೂಟ್ ವರ್ಷನ್ನ ಏನು ಮಾಡ್ತಿದ್ದೀನಿ, ನಾನೀಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಾವು ಅಬ್ಸಲ್ಯೂಟ್ ವರ್ಷನ್ನ ನೋಡಬೇಕಂತ ಹೇಳಿದ್ರೆ ನಾವು ಅಬ್ಸಲ್ಯೂಟ್ ವರ್ಷನಲ್ಲಿ ಲಾ ಆಫ್ ಒನ್ ಪ್ರೈಸನ್ನು ಏನು ಮಾಡ್ತೀವಿ, ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದನ್ನು ನೋಡ್ತೀವಿ. ಲಾ ಆಫ್ ಒನ್ ಪ್ರೈಸ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಡಿಫ್ರೆಂಟ್ ಕಮೋಡಿಟೀಸನ್ನು ಏನು ಮಾಡ್ತೀವಿ, ನಾವು ಡಿಫ್ರೆಂಟ್ ಮಾರ್ಕೆಟಲ್ಲಿ ಸೇಮ್ ಪ್ರೈಸ್ಗೆ ಬೈ ಮತ್ತು ಸೇಲ್ ಆಗ್ತಿದ್ರೆ ಅದನ್ನೇನಂತ ಕರಿತೀವಿ, ಲಾ ಆಫ್ ಒನ್ ಪ್ರೈಸ್ ಅಂತ ಕರಿತೀವಿ. ಅಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ ನೋಡಿ, ವೆನ್ ಅ ಕಮೋಡಿಟಿ ಕ್ಯಾನ್ ಬಿ ಸೋಲ್ಡ್ ಇನ್ ಟೂ ಡಿಫ್ರೆಂಟ್ ಮಾರ್ಕೆಟ್ಸ್ ಇಟ್ ಪ್ರೈಸ್ ಶುಡ್ ಬಿ ದ ಸೇಮ್ ಇನ್ ಬೋತ್ ದ ಮಾರ್ಕೆಟ್ಸ್. ಅಂದರೆ ಇಂಡಿಯಾ ಮತ್ತು ನಾವು ಅಮೇರಿಕಾನ ತಗೊಂಡ್ಲಿಕ್ಕೆ ಹೋದರೆ ಎಕ್ಸಾಂಪಲಲ್ಲಿ ಇಂಡಿಯಾದಲ್ಲಿ ಕೂಡ 50 ರೂಪಾಯಿ ಇರುತ್ತೆ, ಅಮೇರಿಕಾದಲ್ಲಿ ಕೂಡ 50 ರೂಪಾಯಿ ಇರುತ್ತೆ. ಅಂತ ಏನಾದರೂ ಒಂದು ಕಮೋಡಿಟಿನ ನಾವು ಒಂದು ಮಾರ್ಕೆಟಲ್ಲಿ ಬೈ ಮತ್ತು ಸೆಲ್ ಮಾಡಿದ್ರೆ ಅದೇನಾಗುತ್ತೆ, ಲಾ ಆಫ್ ಒನ್ ಪ್ರೈಸ್ ಆಗುತ್ತೆ. ಈ ಲಾ ಆಫ್ ಒನ್ ಪ್ರೈಸ್ ಎಲ್ಲ ಸಿಚುವೇಷನಲ್ಲಿ ಸೇಮ್ ಇರಲ್ಲ. ಸಮ್ ಕೇಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಇಂಪ್ಲಿಮೆಂಟೇಷನ್ ಮಾಡಲ್ಲ, ಯಾವುದೇ ಒಂದು ಟ್ಯಾರಿಫ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಟ್ಯಾಕ್ಸಸನ್ನು ಏನಿರ್ಬೋದು ಆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಇಂಪ್ಲಿಮೆಂಟೇಷನ್ ಮಾಡಿರಲ್ಲ. ಸಮ್ ಆಫ್ ದ ಇನ್ಫಾರ್ಮೇಷನ್ಸ್ ಏನಿರುತ್ತಲ್ಲ ಅದು ಫ್ರೀ ಆಗಿ ಏನಾಗುತ್ತೆ, ಏನು ಫಾರಿನ್ ಎಕ್ಸ್ಚೇಂಜಲ್ಲಿ ಅಂದರೆ ಆ ಫಾರಿನ್ ಟ್ರೇಡಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ದೆನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಟ್ರಾನ್ಸಾಕ್ಷನ್ ಕಾಸ್ಟನ್ನು ಏನು ಮಾಡಿರ್ತೀವಿ, ನಾವು ಕನ್ಸಿಡರ್ ಮಾಡಿರೋದಿಲ್ಲ. ಇಂಥ ಕೇಸಲ್ಲಿ ಏನಾಗುತ್ತೆ, ನಮಗೆ ಲಾ ಆಫ್ ಒನ್ ಪ್ರೈಸನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕಾಗತ್ತೆ. ಆದರೆ ಇದು ಎಲ್ಲ ಕಮೋಡಿಟೀಸ್ಗೆ ಏನು ಮಾಡಲಿಕ್ಕಾಗಲ್ಲ, ಇಂಪ್ಲಿಮೆಂಟೇಷನ್ ಮಾಡಲಿಕ್ಕಾಗಲ್ಲ. ಇದನ್ನು ಈ ಪ್ಯಾರಾದಲ್ಲಿ ಮತ್ತು ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರದ್ದು ಕಂಟಿನ್ಯೂಷನ್ ಪಾರ್ಟಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಳ್ಳಿಕ್ಕೆ ಹೋದರೆ 1 kg ಗೋಧಿ ಅಥವಾ ಒಂದು ಅಕ್ಕಿನ ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ, 40 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಸೇಮ್ ಏನು ಅಕ್ಕಿ ಮತ್ತು 1 kg ಅಕ್ಕಿ ಅಥವಾ ಗೋಧಿ ಏನಾಗುತ್ತೆ, ನಮಗೆ ಅಮೇರಿಕಾದಲ್ಲಿ $1 US ಸಿಗುತ್ತೆ. ಇದನ್ನು ನಾವು ಬೇಸಾಗಿ ಇಟ್ಕೊಂಡ್ರೆ ಬೇಸ್ಡ್ ಆನ್ ದಿಸ್ ಡೊಮೆಸ್ಟಿಕ್ ಪ್ರೈಸ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ US ಆ್ಯಂಡ್ ಇಂಡಿಯನ್ ರುಪೀಸ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಇದನ್ನು ಏನು ಮಾಡ್ತೀವಿ, ನಾವು ಬೇಸಾಗಿ ಏನು ಮಾಡ್ತೀವಿ, ಎರಡೂ ಏನು ದೇಶದ್ದು ಎಕ್ಸ್ಚೇಂಜ್ ರೇಟನ್ನು ಡಿಟರ್ಮೈನ್ ಮಾಡ್ತೀವಿ. ದಟ್ ಈಸ್ $1 ಈಸ್ ಈಕ್ವಲ್ ಟು 50 ರೂಪೀಸ್ ಅಂತ ನಾವೇನು ಮಾಡಿದ್ದೀವಿ, ಈಗ ಕನ್ಸಿಡರ್ ಮಾಡಿದ್ದೀವಿ. ನಮ್ಮ ಎಕ್ಸಾಂಪಲಲ್ಲಿ ಒಂದು ಇಂಡಿಯನ್ ಏನು 50 ರೂಪೀಸನ್ನು ನಾವು ತೋರಿಸ್ಲಿಕ್ಕೆ ಹೋದರೆ ಅದು ಎಷ್ಟಾಗುತ್ತೆ, $1 ಈಕ್ವಲ್ ಆಗಿರುತ್ತೆ. ಅಂದರೆ ನಾವು 50 ರೂಪಾಯಿ ಕೊಟ್ಟರೆ ನಮಗೆ US $1 ಸಿಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ ಆಫ್ ರೈಸ್ ಆರ್ ವೀಟ್ ಅನ್ನು ಏನು ಮಾಡ್ಬೋದು, ನಾವು ರಿಸ್ಪೆಕ್ಟಿವ್ ಕಂಟ್ರೀಸಲ್ಲಿ ಡಿಟರ್ಮೈನ್ ಮಾಡಲಿಕ್ಕಾಗುತ್ತೆ. ಇದೇ ಥಿಯರಿಯಲ್ಲಿ ನಾವು ಕಂಟಿನ್ಯೂಷನಲ್ಲಿ ಇದೇ ಎಕ್ಸಾಂಪಲ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ದ ಥಿಯರಿ ಗೋಸ್ ಆನ್ ಟು ಸ್ಟೇಟಸ್ ದ್ಯಾಟ್ if actual exchange rate is different than purchase price, its results in movement of goods exchange in demand will adjust the price to level to 1. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಗೂಡ್ಸನ್ನು ನಾವು ಆ್ಯಕ್ಚುಲಾಗಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಂಟ್ರೀಸಲ್ಲಿ ಡಿಫ್ರೆಂಟ್ ಪ್ರೈಸಸ್ಗೆ, ಅದು ಏನಾಗುತ್ತೆ, ಏನು ಪ್ರಾಡಕ್ಟ್ ಅಥವಾ ಏನು ಸರ್ವಿಸ್ ಮೇಲೆ ಏನು ಮಾಡುತ್ತೆ, ಡಿಮಾಂಡ್ ಫಂಕ್ಷನ್ನ ಇಂಪ್ಲಿಮೆಂಟೇಷನ್ ಮಾಡಿ ಅದು ಎಟ್ ಅ ಒನ್ ಟೈಮಿಗೆ ಏನಾಗುತ್ತೆ, ಎರಡೂ ಕಂಟ್ರೀಸಲ್ಲಿ ಪ್ರೈಸ್ ಏನಾಗುತ್ತೆ 1ಗೆ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಅಂದರೆ ಈಗ ನಮ್ಮಲ್ಲಿ ಏನಿದೆ, ರೈಸ್ 40 ರೂಪಾಯಿ kgಗೆ ಸಿಗ್ತಿದೆ, ನಮ್ಮದು ಎಕ್ಸ್ಚೇಂಜ್ ರೇಟ್ ಏನಿದೆ $1 ಅಂತ ಹೇಳಿದ್ರೆ ಇಂಡಿಯನ್ 50 ರೂಪೀಸ್ ಆಗುತ್ತೆ. ಅಮೇರಿಕಾದವರು 1 kg ಅಕ್ಕಿನ ಏನು ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ 50 ರೂಪಾಯಿಗೆ ಏನು ಮಾಡ್ತಾರೆ, ಅದನ್ನು ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅದೇ ಇಂಡಿಯಾದಲ್ಲಿ ಎಷ್ಟಿದೆ, ಅದು 40 ರೂಪಾಯಿಗೆ ಸಿಗುತ್ತೆ. ಈ 40 ರೂಪಾಯಿ ಏನಾಗುತ್ತೆ, ಕಂಟಿನ್ಯೂಷನ್ ಆಗಿ ನಮ್ಮದು ಇಂಡಿಯಾಕ್ಕೆ ಕಂಪೇರ್ ಮಾಡಿ $ಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಪ್ರೈಸ್ ಕಡಿಮೆ ಇದ್ದಿದ್ದರಿಂದ ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ, ಇಂಡಿಯಾಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಎಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಅಲ್ಲಿ ಏನು ಮಾಡ್ತಾರೆ, ಅವ್ರು ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇಂಡಿಯಾದಲ್ಲೇ ಟ್ರೈ ಮಾಡ್ತಾರೆ ಅವರು. ಅದೇನಾಗುತ್ತೆ, ಇನ್ ಫ್ಯೂಚರಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಅದೇನಾಗುತ್ತೆ, ನೆಕ್ಸ್ಟ್ 40ಇಂದ ಏನಾಗುತ್ತೆ, ಜಂಪ್ ಆಗಿ ಎಕ್ಸ್ಚೇಂಜ್ ರೇಟ್ ಈ ಎರಡೂ ಕಡೆ ಏನಾಗುತ್ತೆ 50 ಆಗುತ್ತೆ, ಅಬೌವ್ 50 ಆಗೋ ಚಾನ್ಸಸ್ ಇರುತ್ತೆ. ಇದನ್ನೇನು ಮಾಡ್ತೀವಿ ನಾವು ಈ ಥಿಯರಿಯಲ್ಲಿ ಅಬ್ಸಲ್ಯೂಟ್ ವರ್ಷನಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ಎಕ್ಸಾಂಪಲನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ.
ಥರ್ಡ್ ಪ್ಯಾರಾದಲ್ಲಿ if rice is available in India at ₹40, it makes price of Indian rice cheaper compared to price in America. ಫಸ್ಟ್ ಎಷ್ಟಿದೆ ಎಕ್ಸ್ಚೇಂಜ್ ರೇಟ್ ಅಲ್ಲಿ $1 ಅಂದರೆ ಇಂಡಿಯನ್ ₹50 ಇದೆ. ಇಂಡಿಯಾದಲ್ಲಿ 1 kg ರೈಸ್ ₹40 ಸಿಗ್ತಿದ್ರೆ ಅದೇ ಏನಾಗುತ್ತೆ US ಅಲ್ಲಿ ಅದು ₹50 ಸಿಗ್ತಿದೆ. ದಿಸ್ ರಿಸಲ್ಟ್ಸ್ ಇನ್ ಎಕ್ಸ್ಪೋರ್ಟ್ ಆಫ್ ರೈಸ್ ಫ್ರಮ್ ಇಂಡಿಯಾ. ಎಲ್ಲಿ ಕಡಿಮೆ ಸಿಗುತ್ತಲ್ಲ ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ಇಂಡಿಯಾದಲ್ಲಿ ಏನಿದೆ ರೈಸ್ ಬೆಲೆ ಕಡಿಮೆ ಇದೆ, ಸೊ ಇಂಡಿಯಾದಿಂದ ಏನು ಮಾಡ್ತಿದ್ದಾರೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ದಾರೆ ಟು ಅಮೇರಿಕಾದವರು ಇಂಪೋರ್ಟ್ ಮಾಡ್ಕೊಳ್ತಾರೆ. ಆ್ಯಸ್ ಇಂಡಿಯನ್ ರುಪೀಸ್ ಈಸ್ ಚೀಪರ್, ಅಂದರೆ ಇಲ್ಲಿ ಇಂಡಿಯಾದೇನಿದೆ ಅವ್ರದ್ದು ಎಕ್ಸ್ಚೇಂಜ್ ರೇಟ್ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಇಂಡಿಯಾದ ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ ಅವರಿಗೆ ಚೀಪ್ ಆಗುತ್ತೆ. ಅಂದರೆ ₹40 ಅಲ್ವಾ, ₹40 ಅಂದರೆ 1.25 kg ಸಿಗುತ್ತೆ ಅವರಿಗೆ. ಅದೇ ಅಮೇರಿಕಾದಲ್ಲಿ ಹೋದರೆ 1 kg ಸಿಗುತ್ತೆ. ಸೊ ಯಾವುದು ಬೆಸ್ಟ್ ಇರುತ್ತೆ, 1.25 kg ತಗೊಳ್ಳೋದೇ ಏನಾಗುತ್ತೆ ಅವರಿಗೆ ಚೀಪ್ ಅನಿಸುತ್ತೆ. ಸೊ ಅದನ್ನೇನು ಮಾಡ್ತಾರೆ ಅವರು ಬೈ ಮಾಡ್ತಾರೆ. ಕಾನ್ಸ್ಟಂಟ್ ಡಿಮಾಂಡ್ from US for Indian rice will increase demand for exports and increase in demand for Indian rupees. ಇದೇ ಥರ ಏನಾಗುತ್ತೆ, ಡಾಲರ್ ರೇಟ್ಸ್ ಏನಾಗುತ್ತೆ ₹50 ಇರುತ್ತೆ. ಆದರೆ ಇಂಡಿಯಾದಲ್ಲಿ ರೈಸ್ಗೂ ಏನಾಗಿದೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಮತ್ತು ಇಂಡಿಯಾದು ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಇಂಡಿಯಾದಲ್ಲಿ ರುಪೀಸ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಕಂಪೇರ್ ಟು ಡಾಲರ್ ಮಾಡಿದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೇನಾಗುತ್ತೆ, ಇನ್ಕ್ರೀಸ್ ಇನ್ ಡಿಮಾಂಡ್ ಫಾರ್ ಇಂಡಿಯನ್ ರುಪೀಸ್ ಇನ್ ದ ಕಂಪ್ಯಾರಿಸನ್ ವಿತ್ US ಡಾಲರ್, ಇಟ್ ವಿಲ್ ಇನ್ಕ್ರೀಸ್ ಎಕ್ಸ್ಚೇಂಜ್ ರೇಟ್ ಆಫ್ ರುಪೀಸ್. ಇದೇನಾಗುತ್ತೆ, ಇನ್ ಫ್ಯೂಚರಲ್ಲಿ ಎಕ್ಸ್ಚೇಂಜ್ ರೇಟ್ ಕೂಡ ಹೈ ಆಗಲಿಕ್ಕೆ ಒಂದು ರೀಸನ್ ಆಗುತ್ತೆ. ದ ರುಪಿ ರೇಟ್ ಮೇ ಸ್ಟಾರ್ಟ್ ಇನ್ಕ್ರೀಸಿಂಗ್ ಫ್ರಮ್ ₹40 ಟು ಅಪ್ವರ್ಡ್ಸ್. ಅಂದರೆ ಈಗ ಏನು ಎಟ್ ಪ್ರೆಸೆಂಟ್ ಏನಿದೆ ನಮ್ಮದು ರೈಸ್ ವ್ಯಾಲ್ಯೂ ₹40 kg ಇದೆ, ಅದು ಕೂಡ ಏನಾಗುತ್ತೆ ಇನ್ ಫ್ಯೂಚರಲ್ಲಿ ಅಪ್ವರ್ಡ್ ಆಗ್ತಾ ಹೋಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಮೇ ರೀಚ್ ಅಪ್ ಟು ₹50. ಡಿಮಾಂಡ್ ಜಾಸ್ತಿ ಆದಂತೆ ಏನಾಗುತ್ತೆ ಅಲ್ಲಿ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡ್ತಾರೆ. ₹50 ತನಕ ಇಂಡಿಯಾದಲ್ಲಿ ಏನಾಗ್ಬೋದು, 1 kg ಅಕ್ಕಿ ಸಿಗ್ಬೋದು ನಿಮಗೆ, ವಿಚ್ ಈಸ್ ಅಫಿಷಿಯಲ್ ಎಕ್ಸ್ಚೇಂಜ್ ರೇಟ್ ಆಫ್ ರುಪೀಸ್. ಹೌದಾ, ಕಂಪೇರ್ ಟು US ಡಾಲರ್. ನಾನು ಫಸ್ಟೇ ಹೇಳಿದ್ದೆ ನಿಮಗೆ, $1 ಅಂದರೆ ಈಕ್ವಲ್ ಟು ಇಂಡಿಯನ್ ರುಪೀಸ್ 50. ಇದೇನಾಗ್ಬೋದು, ಆ ಎಕ್ಸ್ಚೇಂಜ್ ರೇಟ್ ತನಕ ಏನಾಗ್ಬೋದು ಅಪ್ವರ್ಡ್ ಆಗ್ತಾ ಹೋಗ್ಬೋದು. ಆ ಪಾಯಿಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಂಡಿಯಾದಲ್ಲಿ ಕೂಡ ಈಗ ₹50 ಇದೆ, ಅಮೇರಿಕಾದಲ್ಲಿ ಕೂಡ ₹50 ಇದೆ. ಅವರಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದನೂ ಏನು ಪ್ರಾಫಿಟ್ ಇಲ್ಲ, ನಮಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದನೂ ಏನು ಪ್ರಾಫಿಟ್ ಇಲ್ಲ. ಸೊ ಏನಾಗಿದೆ, ಇದು ಈಕ್ವಿಲಿಬ್ರಿಯಂ ಪಾಯಿಂಟಿಗೆ ಬಂದು ಈಗ ರೀಚ್ ಆಗಿದೆ. ದೆರ್ ಈಸ್ ನೋ ಬೆನಿಫಿಟ್ ಆಫ್ ದ US ಇಂಪೋರ್ಟಿಂಗ್ ರೈಸ್ ಫ್ರಮ್ ಇಂಡಿಯಾ. ಈಗ ಅವ್ರಿಗೇನಾಗುತ್ತೆ, ಅವರು ಇಂಪೋರ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ ಕಾಣಲ್ಲ. ಯಾಕಂದರೆ ಅಲ್ಲೂ ಕೂಡ ಏನು ಸಿಗುತ್ತೆ ಅವರಿಗೆ, 1 kg ಅಕ್ಕಿನೇ ಸಿಗುತ್ತೆ, ಇಲ್ಲೂ ಕೂಡ 1 kgನೇ ಅಕ್ಕಿ ಸಿಗುತ್ತೆ. ಆದರೆ ₹40 ಇದ್ದಾಗ ಏನಾಗ್ತಿತ್ತು ಅವರಿಗೆ, ಇಲ್ಲಿ ಇಂಡಿಯಾದಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಏನಾಗ್ತಿತ್ತು ಅವರಿಗೆ 1.25 kg ಸಿಗ್ತಿತ್ತು, ಆದರೆ ಅಲ್ಲಿ ಏನಾಗ್ತಿತ್ತು 1 kg ಸಿಗ್ತಿತ್ತು. ಈ ಡಿಫ್ರೆನ್ಸನ್ನು ಏನಾಗಿದೆ, ಈಗ ಡಿಮಾಂಡ್ ಇನ್ಕ್ರೀಸ್ ಆದಂತೆ ಎಕ್ಸ್ಚೇಂಜ್ ರೇಟ್ ಇನ್ಕ್ರೀಸ್ ಆದಂತೆ ಏನಾಗ್ತಿದೆ, ಕಡಿಮೆ ಆಗ್ತಾ ಬಂದಿದೆ. ಈ ಥಿಯರಿಯಲ್ಲಿ ನಾವು ಎಬ್ಸಲ್ಯೂಟ್ ವರ್ಷನಲ್ಲಿ ಏನು ಮಾಡ್ತೀವಿ, ಲಾಂಗ್ ರನ್ನನ್ನು ಏನು ಮಾಡ್ತೀವಿ ನಾವು, 1 ಪ್ರೈಸಿಗೆ ಒಂದು ಪ್ರಿವೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷನಲ್ಲಿ ಚೇಂಜ್ ಇನ್ ಪ್ರೈಸ್ ಆಫ್ ಕಮೋಡಿಟಿ ಬಿಟ್ವೀನ್ 2 ಕಂಟ್ರೀಸನ್ನು ನಾವು ಏನು ಮಾಡ್ತೀವಿ, ಡ್ಯೂ ಟು ಎಕ್ಸ್ಚೇಂಜ್ ರೇಟ್ ಅಡ್ಜಸ್ಟೆಡ್ ಟು ಡಿಮಾಂಡ್ ಆ್ಯಂಡ್ ಸಪ್ಲೈ ಫ್ಯಾಕ್ಟರ್. ಎಕ್ಸ್ಚೇಂಜ್ ರೇಟಲ್ಲಿ ಲಾಂಗ್ ರನ್ನಲ್ಲಿ ಏನಾಗುತ್ತೆ, 1 ಪ್ರೈಸಿಗೆ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ 1 ಪ್ರೈಸ್ ಕನ್ಸಿಡರ್ ಆಗಲಿಕ್ಕೆ ಯಾವ ಫ್ಯಾಕ್ಟರ್ ಎರಡು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಡಿಮಾಂಡ್ ಮತ್ತು ಸಪ್ಲೈ ಫ್ಯಾಕ್ಟರ್. ಡಿಮಾಂಡ್ ಇನ್ಕ್ರೀಸ್ ಆದಂತೆ ಏನಾಗುತ್ತೆ, ಎಕ್ಸ್ಚೇಂಜ್ ರೇಟ್ಗಳು ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಪ್ಲೈ ಕೂಡ ಜಾಸ್ತಿ ಆದಂತೆ ಏನಾಗುತ್ತೆ, ಅಲ್ಲಿ ಇಫೆಕ್ಟ್ಸ್ ನಾವು ಕಾಣ್ಬೋದು. ಇಲ್ಲಿ ಮೇಯ್ನ್ ಆಗಿರೋದು ಲಿಮಿಟೇಷನ್ ಅಂತ ಹೇಳಿದ್ರೆ, ಅಬ್ಸಲ್ಯೂಟ್ ವರ್ಷನಲ್ಲಿ ಪ್ಯಾರಿಟಿ ಲೆವೆಲ್ ಮೇ ನಾಟ್ ರಿಮೇನ್ ಇನ್ ಲಾಂಗ್ ರನ್. Prices of commodities are subject to change due to change in cost of production, inflation and other factors that are not considered by the theory. ನಾವು ಒಂದನ್ನೇ ಏನು ಮಾಡ್ತಿದ್ದೀವಿ, ಇಲ್ಲಿ ಫಿಕ್ಸ್ ಆಗಿ ಇಟ್ಕೊಂಡಿದ್ದೀವಿ, ಡಿಮಾಂಡ್ ಮತ್ತು ಸಪ್ಲೈ. ಹೌದಾ, ಡಿಮಾಂಡ್ ಇನ್ಕ್ರೀಸ್ ಆಯಿತು, ರೇಟ್ ಎಕ್ಸ್ಚೇಂಜ್ ರೇಟ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಆ ಬೇಸಲ್ಲಿ ಏನಾಗುತ್ತೆ, ಒಂದು ಲೆವೆಲಲ್ಲಿ ಅಥವಾ ಒಂದು ಲಾಂಗ್ ರನ್ನಲ್ಲಿ ಪ್ರೈಸ್ ಏನಾಗುತ್ತೆ, ಲಾ ಆಫ್ 1 ಪ್ರೈಸಿಗೆ ಡಿಟರ್ಮೈನ್ ಮಾಡ್ತೀವಿ. ಎರಡೂ ಕಂಟ್ರೀಸಲ್ಲಿ ನೋ ಪ್ರಾಫಿಟ್ ನೋ ಲಾಸ್ಗೆ ಏನು ಮಾಡ್ತಾರೆ, ಅವರು ಟ್ರೇಡ್ ಮಾಡ್ತಿರ್ತಾರೆ. ಆದರೆ ಈ ಥಿಯರಿಯಲ್ಲಿ ನಾವು ಯಾವುದನ್ನು ಇಫೆಕ್ಟ್ ಮಾಡೋದನ್ನು ಬಿಟ್ಟಿದ್ದೀವಿ ಅಥವಾ ಕನ್ಸಿಡರ್ ಮಾಡೋದನ್ನು ಬಿಟ್ಟಿದ್ದೀವಿ, ಇನ್ಫ್ಲೇಷನ್ ರೇಟ್ಸ್ ಇರ್ಬೋದು,
ಅಥವಾ ಯಾವುದೇ ಒಂದು ಇಂಡೆಕ್ಸ್ ನಂಬರ್ಸ್ ಇರ್ಬೋದು. ನಾವು ಏನು ಮಾಡ್ತೀವಿ, ಇಂಡೆಕ್ಸ್ ಪ್ರೈಸನ್ನು ನೀವು ಸ್ಟಡಿ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ. ಇವನ್ನೆಲ್ಲ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ರೇಟನ್ನು ಡಿಟರ್ಮೈನ್ ಮಾಡಲಿಕ್ಕೆ ಕನ್ಸಿಡರ್ ಮಾಡ್ತೀವಿ. ಇದನ್ನೆಲ್ಲ ಇಗ್ನೋರ್ ಮಾಡ್ತೀವಿ. ಯಾವುದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಡಿಮಾಂಡ್ ಆ್ಯಂಡ್ ಸಪ್ಲೈ. ಸೊ ಇದು ಕೂಡ ಏನಾಗುತ್ತೆ, ಈ ಥೇರಿ ಅಬ್ಸಲ್ಯೂಟ್ ವರ್ಷನ್ ಫೇಲ್ ಆಗಲಿಕ್ಕೆ ಒಂದು ಲಿಮಿಟೇಷನ್ ಆಗಿಬಿಟ್ಟಿದೆ. ಈ ಅಬ್ಸಲ್ಯೂಟ್ ವರ್ಷನ್ನ ನಾವು ಸಿಂಬಾಲಿಕಲಿ ಯಾವ ಥರ ಏನು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಇ ಈಕ್ವಲ್ ಟು ಪಿ ಡಿ ಡಿವೈಡೆಡ್ ಬೈ ಪಿ ಎಫ್. ಇ ಅಂದರೆ ಎಕ್ಸ್ಚೇಂಜ್ ರೇಟ್ ಆಗುತ್ತೆ, ಪಿ ಡಿ ಅಂತ ಹೇಳಿದ್ರೆ ಪ್ರೈಸ್ ಇನ್ ಡೊಮೆಸ್ಟಿಕ್ ಕಂಟ್ರಿ ಆಗುತ್ತೆ, ಪಿ ಎಫ್ ಅಂದರೆ ಪ್ರೈಸ್ ಇನ್ ಫಾರಿನ್ ಕಂಟ್ರಿ ಆಗುತ್ತೆ. ಈ ಬೇಸಲ್ಲಿ ಇದನ್ನು ಏನು ಮಾಡ್ತೀವಿ ನಾವು, ಸಿಂಬಾಲಿಕಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನು ಏನು ಮಾಡ್ತೀವಿ, ಅಬ್ಸಲ್ಯೂಟ್ ವರ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆಯಿತಾ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಬರೋದು ರಿಲೇಟಿವ್ ವರ್ಷನ್. ರಿಲೇಟಿವ್ ವರ್ಷನ್ನ ನಾವು ಯಾಕೆ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿದು ಅಬ್ಸಲ್ಯೂಟ್ ವರ್ಷನಲ್ಲಿ ನಾವು ಯಾವುದನ್ನು ಮಾತ್ರ ಕನ್ಸಿಡರ್ ಮಾಡಿದ್ವಿ, ಜಸ್ಟ್ ಡಿಮಾಂಡ್ ಮತ್ತು ಸಪ್ಲೈ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿದ್ವಿ. ಅದು ಯಾವುದ್ರ ಬೇಸಲ್ಲಿ ಏನು ಸ್ಟಿಕ್ ಆನ್ ಆಗಿತ್ತು ಅಂತ ಹೇಳಿದ್ರೆ, ಲಾ ಆಫ್ ಒನ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿತ್ತು. ಫುಲ್ಲಿ ಏನು ಮಾಡಿದ್ದಾರೆ, ಅದನ್ನು ಏನು ಮಾಡಿದ್ದಾರೆ, ಅಷ್ಟೇ ಬೇಸಲ್ಲಿ ಏನು ಮಾಡಿದ್ದಾರೆ, ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿ ಬೇರೆ ಯಾವುದೇ ಒಂದು ಫ್ಯಾಕ್ಟರ್ಸ್ಗೆ ಏನು ಮಾಡಿಲ್ಲ, ಅವರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅದನ್ನು ಅವರು ಏನು ಮಾಡಿದ್ದಾರೆ, ರಿಲೇಟಿವ್ ವರ್ಷನಲ್ಲಿ ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಈ ಏನು ರಿಲೇಟಿವ್ ವರ್ಷನ್ ಪ್ರಕಾರ ರೇಟ್ಸ್ ಆಫ್ ಇನ್ಫ್ಲೇಷನ್ ಆರ್ ಬೆಟರ್ ಡಿಟರ್ಮಿನೆಂಟ್ಸ್ ಆಫ್ ಎಕ್ಸ್ಚೇಂಜ್ ರೇಟ್. ಅಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ, ಡಿಮಾಂಡ್ ಮತ್ತು ಸಪ್ಲೈಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ, ಮತ್ತು ಲಾ ಆಫ್ ಒನ್ ಪ್ರೈಸ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಇನ್ಫ್ಲೇಷನ್ ರೇಟ್ಸಿಗೆ ಏನು ಮಾಡಿದ್ದಾರೆ, ಅವರು ಎಕ್ಸ್ಚೇಂಜ್ ರೇಟನ್ನು ಡಿಟರ್ಮೈನ್ ಮಾಡಲಿಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಚೇಂಜ್ ರೇಟನ್ನು ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಇನ್ಫ್ಲೇಷನ್ ರೇಟ್ಸನ್ನು ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಥಿಯರಿಯಲ್ಲಿ ದಿಸ್ ಥಿಯರಿ ಸ್ಟೇಟಸ್ ದ್ಯಾಟ್ ದ ಚೇಂಜ್ ಇನ್ percentage in the exchange rates between the domestic currency and the foreign currency should equal in percentage change in the ratio of price in index in two countries that exchange rate would change affect the difference in the inflation rate between two countries. ಟೂ ಕಂಟ್ರೀಸ್ದು ಏನು ಇನ್ಫ್ಲೇಷನ್ ರೇಟ್ಸನ್ನು ನಾವು ಪರ್ಸಂಟೇಜಲ್ಲಿ ಡಿಟರ್ಮೈನ್ ಮಾಡ್ತೀವಲ್ಲ, ಅದರಲ್ಲಿ ಏನು ಚೇಂಜಸ್ ಆಗಿದೆಯಲ್ಲ ಅದೇನು ಮಾಡುತ್ತೆ, ಎಕ್ಸ್ಚೇಂಜ್ ರೇಟನ್ನು ಡಿಟರ್ಮೈನ್ ಮಾಡಲಿಕ್ಕೆ ಡೊಮೆಸ್ಟಿಕ್ ಮತ್ತು ಫಾರಿನ್ ಕರೆನ್ಸಿದು ಹೆಲ್ಪ್ ಆಗುತ್ತೆ. ಇದಕ್ಕೆ ಚಿಕ್ಕದು ಏನಿರುತ್ತೆ, ರಿಲೇಟಿವ್ ಆಗಿರೋದು 5 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಇದನ್ನು ಆಲ್ರೆಡಿ ನಿಮಗೆ ನಾನು ಕ್ಲಾಸಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು 2 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ, ಅದನ್ನು ಏನು ಮಾಡ್ತೀನಿ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಪರ್ಸಂಟೇಜ್ ಆಫ್ ಇನ್ಫ್ಲೇಷನ್ ಏನು ರೇಟ್ ಏನಿರುತ್ತಲ್ಲ ಅದು ಯಾವ ಥರ ಇಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನೆಕ್ಸ್ಟ್ ಹೇಳಿದ್ದೀನಿ, ದ ಕರೆನ್ಸಿ ಆಫ್ ಕಂಟ್ರಿ ವಿಚ್ ಹೈ ರೇಟ್ ಆಫ್ ಇನ್ಫ್ಲೇಷನ್ ಶುಡ್ ಡೆಪ್ರಿಸಿಯೇಟ್ ರಿಲೇಟಿವ್ ಟು ದ ಕರೆನ್ಸಿ ಆಫ್ ಕಂಟ್ರಿ ವಿಚ್ ದ ಲೋವರ್ ರೇಟ್ ಆಫ್ ಇನ್ಫ್ಲೇಷನ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಹೈ ಇದೆ ಅಂತ ತಿಳ್ಕೊಳ್ಳಿ, ಆವಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ, ಡೆಪ್ರಿಸಿಯೇಟ್ ಆಗುತ್ತೆ. ಅದೇ ಬೇರೆ ಒಂದು ನಾವು ಎಕ್ಸ್ಚೇಂಜ್ ರೇಟನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಅಥವಾ ಯಾವುದೇ ಒಂದು ಬೇರೆ ದೇಶದ ಜೊತೆಗೆ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ತೀವಿ. ಅಂದರೆ ಎಕ್ಸಾಂಪಲ್ USA ತಗೊಳ್ಳೋಣ, ಅಮೇರಿಕಾದಲ್ಲಿ ಏನಿದೆ ಇನ್ಫ್ಲೇಷನ್ ರೇಟ್ ಕಡಿಮೆ ಇದೆ, ಆವಾಗ ಏನಾಗುತ್ತೆ, ಅಮೇರಿಕನ್ ಡಾಲರ್ ಏನಾಗುತ್ತೆ ಕಂಪೇರ್ ಟು ಇಂಡಿಯನ್ ರುಪಿ ಏನಾಗಿರುತ್ತೆ, ಹೈ ಆಗಿರುತ್ತೆ. ಅಂದರೆ ಇನ್ಫ್ಲೇಷನ್ ಎಲ್ಲಿ ಲೋ ಇರುತ್ತೆ ಅಲ್ಲಿ ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಟ್ ಆಗುತ್ತೆ, ಏನು ಇನ್ಫ್ಲೇಷನ್ ಎಲ್ಲಿ ಹೈ ಇರುತ್ತೆ ಅಲ್ಲಿ ಏನಾಗುತ್ತೆ, ಕರೆನ್ಸಿ ರೇಟ್ ಡೆಪ್ರಿಸಿಯೇಷನ್ ಆಗುತ್ತೆ. ಈ ಬೇಸಲ್ಲಿ ಏನಾಗುತ್ತೆ, ರಿಲೇಟಿವ್ ವರ್ಷನ್ ವರ್ಕ್ ಮಾಡುತ್ತೆ. ಆದರೆ ಈ ಎರಡೂ ಏನು ವರ್ಷನ್ನ ನಾವು ಸ್ಟಡಿ ಮಾಡಿದ್ರು ಏನಿರುತ್ತೆ ಅಂತ ಹೇಳಿದ್ರೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿಯಲ್ಲಿ ಏನಿದೆ, ಸಮ್ ಆಫ್ ದ ಲಿಮಿಟೇಷನ್ಸ್ ಇದೆ, ಇದು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಒನ್ ಬರೋದು ಲಾ ಆಫ್ ಒನ್ ಪ್ರೈಸ್. ಅಬ್ಸಲ್ಯೂಟ್ ವರ್ಷನಲ್ಲಿ ಸ್ಟಡಿ ಮಾಡಿದ್ರಿ, ಡಿಫ್ರೆಂಟ್ ಮಾರ್ಕೆಟಲ್ಲಿ ಏನು ಸೇಮ್ ಪ್ರಾಡಕ್ಟನ್ನು ಏನು ಮಾಡ್ತೀರಿ ನೀವು, ಸೇಮ್ ಪ್ರೈಸಿಗೆ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಂಡಿಯಾದಲ್ಲಿ 40 ರೂಪಾಯಿ ಇದ್ದರೆ ಫಾರಿನಲ್ಲೂ 40 ರೂಪಾಯಿನೇ ಇರುತ್ತೆ. ಅಂಥ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಮ್ ಆಫ್ ದ ಫ್ಯಾಕ್ಟರ್ಸನ್ನು ನಿಗ್ಲೆಕ್ಟ್ ಮಾಡ್ತೀವಿ. ಇಟ್ ಮೇ ಬಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಟ್ರಾನ್ಸಾಕ್ಷನ್ ಕಾಸ್ಟ್, ಟ್ಯಾರಿಫ್ಸ್, ಏನು ಯಾವುದೇ ಒಂದು ಟ್ರೇಡ್ ರಿಸ್ಟ್ರಿಕ್ಷನ್ಸನ್ನು ಏನು ಮಾಡಿರಲ್ಲ, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿರಲ್ಲ. ಸೊ ಅಲ್ಲೇನಾಗುತ್ತೆ, ನಿಮಗೆ ಲಾ ಆಫ್ ಒನ್ ಪ್ರೈಸ್ ಕನ್ಸಿಡರ್ ಆಗುತ್ತೆ. ದೆನ್ ಇನ್ಕ್ಲೂಷನ್ ಆಫ್ ನಾನ್ ಟ್ರೇಡೆಡ್ ಗೂಡ್ಸ್. ಇಲ್ಲಿ ಎಲ್ಲ ನಾವು ಗೂಡ್ಸನ್ನು ಏನು ಮಾಡಲಿಕ್ಕಾಗಲ್ಲ, ಟ್ರೇಡ್ ಮಾಡಲಿಕ್ಕಾಗಲ್ಲ ಫಾರಿನ್ ಟ್ರೇಡಲ್ಲಿ, ಹೌದಾ. ಸಮ್ ಆಫ್ ದ ಏನಿರುತ್ತೆ ಗೂಡ್ಸ್ ಇಮ್ಮೂವೇಬಲ್ ಇರುತ್ತೆ,
ಎಕ್ಸಾಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇವೆಲ್ಲ ಏನು ಮಾಡ್ಬೋದು, ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡಲಿಕ್ಕಾಗಲ್ಲ. ದೆನ್ ಹೈಲಿ ಪೆರಿಷೇಬಲ್ ಕಮೋಡಿಟೀಸ್ ಇರುತ್ತೆ, ಫ್ರೂಟ್ಸ್ ಇರ್ಬೋದು, ಮಿಲ್ಕ್ ಇರ್ಬೋದು, ಇವನ್ನೆಲ್ಲ ಕೂಡ ಏನು ಮಾಡಲಿಕ್ಕಾಗಲ್ಲ, ನಿಮಗೆ ಜಾಸ್ತಿ ಏನು ಟೈಮಲ್ಲಿ ಪ್ರಿಸರ್ವ್ ಮಾಡಲಿಕ್ಕಾಗಲ್ಲ. ಇವೆಲ್ಲ ಏನು ಮಾಡಲಿಕ್ಕಾಗಲ್ಲ, ನಿಮಗೆ ಫಾರಿನ್ ಟ್ರೇಡಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕಾಗಲ್ಲ. ಸಮ್ ಆಫ್ ದ ಸರ್ವಿಸಸ್ ಇರ್ಬೋದು, ಅದು ಕೂಡ ನಿಮಗೆ ಏನು ಮಾಡಲಿಕ್ಕಾಗಲ್ಲ, ಫಾರಿನ್ ಟ್ರೇಡಲ್ಲಿ ಟ್ರೇಡ್ ಮಾಡಲಿಕ್ಕಾಗಲ್ಲ. ಸೊ ಇದಕ್ಕೇನಾಗುತ್ತೆ ಅಂತ ಹೇಳಿದ್ರೆ PPP ಇಂಪ್ಲಿಮೆಂಟೇಷನ್ ಆಗಲ್ಲ. ಅಲ್ಲಿ ಡ್ರಾಬ್ಯಾಕ್ ಏನು ಮಾಡ್ತೀರಿ, ನೀವು ಫೈಂಡ್ ಔಟ್ ಮಾಡ್ತೀರಿ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೇನಾಗುತ್ತೆ, ಪ್ರೈಸ್ ಕೂಡ ಏನಾಗುತ್ತೆ ಡಿಫ್ರೆಂಟ್ ಕಂಟ್ರೀಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಕೂಡ ಏನಾಗಿದೆ, PPP ಥಿಯರಿದು ಡ್ರಾಬ್ಯಾಕ್ ಆಗಿದೆ, ಲಿಮಿಟೇಷನ್ ಆಗಿದೆ. ದೆನ್ ಗೌರ್ಮೆಂಟ್ ಇನ್ಫ್ಲುಯೆನ್ಸ್, ಫ್ರೀಕ್ವೆಂಟ್ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಏನಾಗುತ್ತೆ, ಫ್ರಮ್ ಟೈಮ್ ಟು ಟೈಮ್ ಏನಾಗುತ್ತೆ, ಇಂಟರ್ನ್ಯಾಷನಲ್ ಟ್ರೇಡ್ ಏನಾಗುತ್ತೆ, ಇಫೆಕ್ಟ್ ಆಗ್ತಾ ಇರುತ್ತೆ. ಟೈಮ್ ಟು ಟೈಮ್ ಏನು ಮಾಡ್ತಾರೆ, ಗೌರ್ಮೆಂಟ್ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ, IT ರೇಟ್ಸ್ನ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಕೂಡ ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಏನಾಗುತ್ತೆ, ಸಮ್ ಆಫ್ ದ ಲಿಮಿಟೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಥವಾ ಏನಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ. ದೆನ್ ಲಾಂಗ್ ರನ್ ಥಿಯರಿ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಲಾಂಗ್ ರನ್ ಎಕ್ಸಿಸ್ಟೆನ್ಸನ್ನು ನಾವು ಏನು ಮಾಡ್ತೀವಿ, ಎಕ್ಸ್ಚೇಂಜ್ ರೇಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಶಾರ್ಟ್ ರನ್ನಿಗೆ ಏನು ಮಾಡಲ್ಲ, ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಎಕ್ಸಾಂಪಲ್ ಇನ್ಫ್ಲೇಷನ್ ರೇಟ್ಸ್ ಇರ್ಬೋದು, ಲಾ ಆಫ್ ಒನ್ ಪ್ರೈಸ್ ಇರ್ಬೋದು, ಇದನ್ನು ಮಾತ್ರ ಏನು ಮಾಡಿದ್ವಿ, ಡಿಮ್ಯಾಂಡ್ ಸಪ್ಲೈ ಇರ್ಬೋದು, ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ವಿ. ಲಿಮಿಟೆಡ್ ಫ್ಯಾಕ್ಟರ್ಸ್ ಇದೆ. ಸೊ ಅದಕ್ಕೋಸ್ಕರ ಏನಾಗಿದೆ, ಇದು ಲಾಂಗ್ ರನ್ ಥಿಯರಿ ಆಗಿದೆ. ದೆನ್ ಸ್ಟಿಕ್ಕಿನೆಸ್ ಆಫ್ ಗೂಡ್ಸ್ ಪ್ರೈಸ್, ವೈಲ್ ಫಿಕ್ಸಿಂಗ್ ಪ್ರೈಸಸ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಕನ್ಸಿಡರ್ಡ್ ವೇರಿಯಸ್ ಫ್ಯಾಕ್ಟರ್ಸ್ ಅದರ್ ದೆನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹೌದಾ, ಯಾವುದೇ ಒಂದು ಏನು ಮ್ಯಾನುಫ್ಯಾಕ್ಚರ್ ಫರ್ಮ್ ಇರ್ಬೋದು, ಅಲ್ಲಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದವರು ಏನು ಮಾಡ್ತಾರೆ, ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ವೇರಿಯಸ್ ಫ್ಯಾಕ್ಟರ್ಸನ್ನು ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಟ್ಯಾಕ್ಸಸ್ ಇರ್ಬೋದು, ಬೇರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ಟ್ರಾನ್ಸಾಕ್ಷನ್ ಕಾಸ್ಟ್ ಇರ್ಬೋದು, ಎಕ್ಸೈಸ್ ಡ್ಯೂಟೀಸ್ ಇರ್ಬೋದು, ಕಮಿಷನ್ಸ್ ಇರ್ಬೋದು, ಇವನ್ನೆಲ್ಲನೂ ಕೂಡ ಇಂಪ್ಲಿಮೆಂಟೇಷನ್ ಮಾಡಿ ಏನು ಮಾಡ್ತಾರೆ, ಒಂದು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಅದರ್ ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಈ ಅದರ್ ಫ್ಯಾಕ್ಟರ್ಸನ್ನು ಕೂಡ ಕನ್ಸಿಡರ್ ಮಾಡೋದ್ರಿಂದ ಏನಾಗುತ್ತೆ, ಅದು ಎಕ್ಸ್ಚೇಂಜ್ ರೇಟ್ ಮೇಲೆ ಇಫೆಕ್ಟ್ ಆಗುತ್ತೆ. ಈ ಎಲ್ಲ ಲಿಮಿಟೇಷನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, PPP ಥಿಯರಿ ಟೋಟಲಿ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಹೇಳಿದ್ರೆ ಸಮ್ ಆಫ್ ದ ಲಿಮಿಟೇಷನ್ಸ್ನ ಕೂಡ ಏನು ಮಾಡಬೇಕಾಗುತ್ತೆ, ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 2 ವರ್ಷನ್ ಕೂಡ ಆಗಿದೆ, ಇಂಟ್ರೊಡಕ್ಷನ್ ಕೂಡ ಹೇಳಿದ್ದೀನಿ. ಇದು 5 ಮಾರ್ಕ್ಸ್, 15 ಮಾರ್ಕ್ಸ್ ಮತ್ತು ಪ್ರಾಬ್ಲಮೆಟಿಕ್ ಪಾರ್ಟಲ್ಲಿ ಏನಾದರೂ ನಿಮಗೆ ಡಿಸಿಷನ್ಸ್ ಕೇಳಿದ್ರೆ ಕೇಸ್ ಸ್ಟಡಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಟ್ಸನ್ನು ಕೂಡ ಏನು ಮಾಡಿದ್ದೀನಿ, ವಾಟ್ಸಪ್ಪಲ್ಲಿ ಫೋಟೋ ಬಿಟ್ಟಿದ್ದೀನಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.